ಎಲ್ಲರಿಗೂ ನಮಸ್ಕಾರ. ಅರಿವೇ ಗುರು ಶೈಲ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಅಂದು ನಾನಿದ್ದ ಊರಿಗೆ ಹೋಗೋಣ ಬಾರೆ ಎಂದಿತ್ತು ತಾಯಿ ಹಕ್ಕಿ ಮಗಳೊಂದಿಗೆ. ಅಂದು ನಾನಿದ್ದ ಊರಿಗೆ ಹೋಗೋಣ ಬಾರೆ ಎಂದಿತ್ತು ತಾಯಿ ಹಕ್ಕಿ ಮಗಳೊಂದಿಗೆ. ಅಯ್ಯೋ ಬಂದೆವೆಲ್ಲಿಗೋ ತಿಳಿಯುತ್ತಲೇ ಇಲ್ಲ, ಅಂದಿದ್ದ ಮನೆಯ ಗುರುತೇ ಸಿಗುತ್ತಿಲ್ಲ. ಹೆಂಚಿನ ಮನೆಯದುವೆ ದೊಡ್ಡ ಬಾಗಿಲು ಇತ್ತು, ದೊಡ್ಡ ಕುಂಕುಮದೊಡತಿ ಓಡಾಡುತ್ತಿಲ್ಲ. ಹೊಸಿಲೊಳಗೆ ಕುಳಿತಿದ್ದು ಹೊಂಬಿಸಿಲ ಕಾಯುತ್ತ, ಅಕ್ಕಿ ಆರಿಸುತ್ತಲಿದ್ದು ಹಾಡೊಂದು ಗುನುಗುತ್ತ. ಭತ್ತವನ್ನು ಹೆಕ್ಕುತ್ತ ಅಲ್ಲಲ್ಲಿ ಎಸೆಯುತ್ತ, ಇದ್ದವಳ ಹುಡುಕಿದರೂ ಕಾಣುತ್ತಲೇ ಇಲ್ಲ. ಭತ್ತದಾಸೆಗೆ ನಾನು ಅಲ್ಲಲ್ಲೇ ಇರುತ್ತಿದ್ದೆ, ನನ್ನನೆಂದಿಗೂ ಅವಳು ಓಡಿಸಲೇ ಇಲ್ಲ. ತುಪ್ಪದ ಅನ್ನಕ್ಕೆ ಉಪ್ಪನ್ನು ಬೆರೆಸಿ ಉಂಡೆಯ ಮಾಡೆನ್ನ ಕರೆದಿದ್ದಳು. ಮನೆಯ ಮುಂದೆ ಅಂಗಳ ದೊಡ್ಡ ರಂಗೋಲಿ, ಇದ್ದಂತೆ ನೆನಪು ಮರ ಗಿಡ ಹೂಬಳ್ಳಿ. ಮರದಲ್ಲಿ ನನದಂತೆ ಗೂಡು ಹತ್ತಾರು, ಮನೆ ಮಾಡಿ ಇದ್ದೆವು ಎಲ್ಲರೂ ನಮ್ಮವರು. ಈಗೇನಾಯ್ತಮ್ಮ ನಿನ್ನ ಕಥೆಯು ಏನಮ್ಮ? ಮರವಿದ್ದ ಜಾಗದಲ್ಲಿ ಕಂಬಗಳು ನಿಂತಿಹವು, ರೆಂಬೆಗಳ ಬದಲಾಗಿ ಕಂಬಿಗಳು ನೇತಿಹವು. ಮರ ತುಂಬ ನಮ್ಮದೇ ಚಿಲಿಪಿಲಿ ಕಲರವ, ಕಂಬದಿಂದಲೇ ಹೊರಟಿವೆ ಸಂಕೇತ ರಣರವ. ಹಾರಲು ಮೇಲೇರಿ ಆಗಸವೇ ಕಾಣದಲ್ಲ, ಚಲಿಸುವ ಮೋಡಗಳು ಜತೆಯಲ್ಲೇ ಇದ್ದವಲ್ಲ. ಕಟ್ಟಡದ ಕೋಟೆಯೇ ಎಲ್ಲೆಲ್ಲೂ ಇಹುದಲ್ಲ, ಕೊಳವೆ ಉಗುಳುವ ಹೊಗೆಯು ಹರಡಿಹುದಲ್ಲ. ನಮ್ಮ ನೋಡುತ್ತ ಸಂತಸ ಪಡುವವರಿಲ್ಲ, ಅಲೆದಾಡಿ ಹುಡುಕಿದರು ಕಡ್ಡಿ ಕಾಳಿಲ್ಲ. ಹಾಯಾಗಿ ಹರಟಲು ಗೆಳೆಯರೇ ಇಲ್ಲ, ಹೊರಡೋಣ ಬಾರಮ್ಮ ಉಸಿರು ಕಟ್ಟಿಹುದಲ್ಲ. ನೋಡಿ ಹೋಗೋಣವೆನ್ನುತ್ತಲಿ ಬಂದೆ, ಅಲ್ಲಿಹುದು ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ. ಉಸಿರಿಹುದು ಅಲ್ಲಿ ಉಸಿರಿಹುದು ಕಮ್ಮಗೆ, ಹೋಗೋಣ ಬಾರಮ್ಮ ಮರಳಿ ನಮ್ಮಯ ಗೂಡಿಗೆ. ಈ ಒಂದು ಸುಂದರವಾದ ಕವನ ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಎಲ್ಲರಿಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಸುಂದರವಾದ ಕವನವನ್ನು ಬರೆದವರು ಶ್ರೀಮತಿ ಉಮಾ ಸುಬ್ಬರಾವ್ ಅಂತ. ಅವರ ಒಂದು ದವನ ಕವನ ಸಂಕಲನದಿಂದ ಈ ಒಂದು ಕವನವನ್ನು ನಾನು ವಾಚನ ಮಾಡಿದ್ದೀನಿ. ನಿಮಗಿಷ್ಟ ಆದರೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಶೈಲಾ ಮಿಸ್ ಅಂತ ಬರ್ತಾರಲ್ವ, ಶೈಲಕ್ಕ. ಅವರು ಅರಿವೇ ಗುರು ಶೈಲಾ ಅಂತೇಳಿ ಈ ಚಾನಲ್ ಹೆಸರು. ಆ ಚಾನಲ್ ಮುಖಾಂತರ ಅವರು ಮಿಸ್ ಆಗಿ ಅಂದ್ರೆ ಪಾಠಗಳನ್ನ, ಕನ್ನಡ ಪಾಠಗಳನ್ನ ತಿಳಿದೇ ಇರುವಂತ ಮಕ್ಕಳಿಗೆ ತಿಳಿಯೋ ಹಾಗೆ ಪಾಠಗಳನ್ನ ಹೇಳ್ತಾರೆ. ಜೊತೆಗೆ ರೇರ್ ಆಗಿರುವಂತ ಮಾಹಿತಿಗಳು, ವ್ಯಕ್ತಿಗಳ ಪರಿಚಯ ಮಾಡಿಸ್ತಾರೆ. ಹಾಗಾಗಿ ಎಲ್ರು ಅರಿವೇ ಗುರು ಶೈಲಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಮಕ್ಕಳಿಗೂ ಮತ್ತು ನಿಮಗೂ ಒಳ್ಳೆಯ ಮಾಹಿತಿ, ಒಳ್ಳೆಯ ಅರಿವು ಸಿಗುತ್ತೆ ಅಂತ ಹೇಳ್ತೀನಿ. ನಮಸ್ಕಾರ.